ಪಾರಿಜಾತದ ಎಲೆಗಳೇನಿದಾವಲ್ಲ ಇವನ್ನ ಶುಗರ್ ಕಾಯಿಲೆ ಇದ್ರು ಸಹಿತ ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಅಮೃತಬಳ್ಳಿ ಅಂತಂದ್ರೆ ಎಲ್ಲ ತಲೆನೋವಿಗೆ, ನೆಗಡಿಗೆ ಎಲ್ಲದಕ್ಕೂ ಉಪಯೋಗ ಮಾಡ್ತಾರೆ. ಮೊದಲ ಹೆಸರ ಅಮೃತಬಳ್ಳಿ. ಸರ್ಪಗಂಧ ಅಂದ್ರೆ ಇದು ಒಳ್ಳೆ ಮಹತ್ವದ ಸಸ್ಯ ಇದು. ಯಾಕಂದ್ರೆ ಇದು ಸರ್ಪ ಕಡೋದರಿಗೆ ಇದ್ರದ್ದು ಬೇರನ್ನು ತೆಗೆದು ತಿನ್ನಿಸ್ಲಿಕ್ಕೂ ಬರ್ತದೆ. ಆರೋಗ್ಯವೇ ಭಾಗ್ಯ ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ತೀವಿ. ಹೆಲ್ತ್ಗೇನೋ ಸಮಸ್ಯೆ ಆದಾಗ ಜೀವನದಲ್ಲಿ ಇನ್ಯಾವ ಸಮಸ್ಯೆನೂ ದೊಡ್ಡದನ್ಸೋದಿಲ್ಲ. ಹೆಲ್ತ್ ಒಂದು ಸರಿ ಹೋಗ್ಬಿಟ್ರೆ ಸಾಕಪ್ಪ ಅಂತ ಬೇಡ್ಕೊಳ್ತೀವಿ. ಆದ್ರೆ ಅದಾದ ತಕ್ಷಣಕ್ಕೆ ನಾವೇನ್ ಮಾಡ್ತೀವಿ ಹೇಳಿ? ಅದನ್ನೆಲ್ಲ ಮರೆತ್ಬಿಟ್ಟು ಅಗೈನ್ ನಮ್ಮ ಏನೋ ಒಂದು ರೀತಿ ಅನ್ಸೈಂಟಿಫಿಕ್ ಅಥವಾ ಅನ್ಹೆಲ್ದಿ ಅಂಥ ಪ್ರಾಕ್ಟೀಸಸ್ಗಳಿಗೆ ಮರಳಿ ಬಿಡ್ತೀವಿ. ಇದೊಂದ್ಸತಿ ನಾವು ಏನೋ ಫಾಸ್ಟ್ ಫುಡ್ ತಿಂದ್ಬಿಟ್ರೆ ಏನಾಗ್ಬಿಡುತ್ತೆ, ಇದೊಂದ್ಸತಿ ಕೆಮಿಕಲ್ ತಿಂದ್ಬಿಟ್ರೆ ಏನಾಗ್ಬಿಡುತ್ತೆ, ಟೆಸ್ಟಿಂಗ್ ಪೌಡರ್ ಹಾಕಿರ್ತಾರೆ ತೊಂದರೆ ಇಲ್ಲ, ಇದೊಂದ್ಸತಿ ತಿಂದ್ಬಿಟ್ರೆ ಏನಾಗ್ಬಿಡುತ್ತೆ, ಈ ತರ ನಮಗೆ ನಾವೇ ಕಾಂಪ್ರಮೈಸ್ ಮಾಡ್ಕೊಂಡು ಮುಂದುವರೆದು ಬಿಡ್ತೀವಿ. ಆದ್ರೆ ನಮ್ಮ ಹಿರಿಕರು ಹಾಗಿರ್ಲಿಲ್ಲ. ಎಷ್ಟೋ ಔಷಧೀಯ ಸಸ್ಯಗಳನ್ನು ಅವ್ರು ಬೆಳ್ಕೊಳ್ತಾ ಇದ್ರು, ಮನೆ ಮದ್ದು ಅಂತ ಮಾಡ್ಕೊಳ್ತಾ ಇದ್ರು. ಕೆಲ ಸಮಸ್ಯೆಗಳಿಗಂತೂ ತೀರಾ ಹೀಗೆ ನಮಗೆ ಪರಿಹಾರ ಸಿಕ್ಕಿಬಿಡ್ತಿತ್ತು. ಆದ್ರೆ ಈಗ ನಾವು ಅದರಿಂದ ಬಹಳ ದೂರ ಬಂದ್ಬಿಟ್ಟಿದ್ದೀವಿ. ಆದ್ರೆ ನಮ್ಮ ಮಾರ್ಗದರ್ಶಕರು ಹಾಗೆ ಬಂದಿಲ್ಲ. ದಾಲ್ಚಿನ್ನಿ ವಿಚಾರದ ಬಗ್ಗೆ ನಾವು ನಿಮ್ಗೆ ತಿಳಿಸ್ಕೊಟ್ಟಿದ್ವಿ. ಬರೀ 120 ಗಿಡಗಳನ್ನ ಬೆಳೆದಿರುವ ಹಾನಗಲ್ನಲ್ಲಿರುವಂತಹ ನಿವೃತ್ತ ಶಿಕ್ಷಕರು ಗೋಪಾಲ್ ಆಚಾರ್ ಬಡಿಗೇರ್ ದಂಪತಿ 3.5 ಲಕ್ಷದವರೆಗೆ ದುಡಿಯೋದಕ್ಕೆ ಸಾಧ್ಯ ಆಗ್ತಿದೆ. ಅವರ ಕಮಿಟ್ಮೆಂಟು, ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೇ ವ್ಯಕ್ತಿ ಹಲವು ಥರದ ಔಷಧೀಯ ಸಸ್ಯಗಳನ್ನು ಬೆಳೆದಿದ್ದಾರೆ. ಅದರ ಇಂಪಾರ್ಟೆನ್ಸ್ ಏನು ಅಂತ ಅವ್ರಿಗೆ ಗೊತ್ತು. ಯಾರೇ ಬಂದರೂ ಒಂದು ಸುತ್ತ ಕರ್ಕೊಂಡು ಹೋಗ್ತಾರೆ, ನೋಡಿ ಇದರ ಅನುಕೂಲ ಹೀಗಿದೆ, ಇದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಂತ. ಇದರ ಹಿಂದೆ ದುಡಿಮೆಯ ಉದ್ದೇಶ ಇಲ್ಲ. ಇದರ ಹಿಂದೆ ನಮ್ಮ ಪರಂಪರೆ, ನಮಗೆ ಗೊತ್ತಿದ್ದ ಕೆಲ ವಿಚಾರಗಳು, ಬಹಳ ಉಪಯುಕ್ತ ವಿಚಾರಗಳು, ತೀರಾ ಸಿಂಪಲ್ ಆಗಿ ಸಿಕ್ತಿದ್ದ ಸೊಲ್ಯೂಷನ್ಗಳ ಪ್ರತೀತಿಯನ್ನ ಮುಂದುವರಿಸಬೇಕು. ನಮ್ಮ ಈಗಿನ ಜನರೇಷನ್ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಹಳ ಆಸಕ್ತಿ ಅವರಿಗೆ. ಆ ಕಾರಣಕ್ಕಾಗಿ ಅವರು ಬೆಳೆದಿರುವ ಅನೇಕ ಗಿಡಗಳ ಬಗ್ಗೆ, ಅವುಗಳ ಯೂಸಸ್ನ ಬಗ್ಗೆ, ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಸೊ ಅವರು ನಮಗೆ ಏನೇನು ಕಲಿಸ್ಕೊಟ್ಟಿದ್ದಾರಲ್ಲ ಅದನ್ನ ನಿಮ್ಮ ಮುಂದೆ ನಾವು ತರ್ತಿದ್ದೀವಿ. ದಯಮಾಡಿ ಗಮನಿಸಿ, ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮಗೆ ಅದರ ಬೆನಿಫಿಟ್ಸ್ ಏನಾದರೂ ಗೊತ್ತಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ, ಅಥವಾ ಇನ್ಯಾವುದಾದ್ರೂ ಬೇರೆ ವಿಚಾರಗಳು ನಿಮಗೆ ಗೊತ್ತಿದ್ರು ಅದನ್ನು ತಿಳಿಸ್ಕೊಡಿ, ಇತರರಿಗೂ ಸಿಗುವಂತಾಗ್ಲಿ. ಈಗ ನಮ್ಮ ಪ್ರೀತಿಯ ಮೇಷ್ಟ್ರು ಗೋಪಾಲ್ ಸರ್ ನಮ್ಮನ್ನೆಲ್ಲ ಆ ಮೆಡಿಸಿನಲ್ ಪ್ಲಾಂಟ್ಸ್ ಗಳ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅದರ ಉಪಯೋಗ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಕಲ್ತ್ಕೊಳ್ಳೋಣ ಬನ್ನಿ. ಇದು ಪಾರಿಜಾತ ಸರ್. ಅದು ಪಾರಿಜಾತದ ಎಲೆಗಳೇನಿದಾವಲ್ಲ ಇವನ್ನ ಶುಗರ್ ಕಾಯಿಲೆ ಇದ್ರು ಸಹಿತ ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ, ಪಾರಿಜಾತದ ಎಲೆ. ಆಮೇಲೆ ಇದು ಔದುಂಬರ ವೃಕ್ಷ. ಇದು ಔದುಂಬರ ಅಂತಂದ್ರೆ ಈ ಹಳದಿ ಬಣ್ಣದ ಹೂಗಳಾಗ್ತದೆ, ಅದು ಔದುಂಬರ. ಇದು ಅಮೃತಬಳ್ಳಿ. ಇದೇನಿದೆ ನೋಡಿ ಸರ್, ಇದು ಅಮೃತಬಳ್ಳಿ. ಅದು ಅಮೃತಬಳ್ಳಿ ಅಂತಂದರೆ ಎಲ್ಲ ಜ್ವರಕ್ಕೂ, ತಲೆನೋವಿಗೆ, ನೆಗಡಿಗೆ ಎಲ್ಲದಕ್ಕೂ ಉಪಯೋಗ ಮಾಡ್ತಾರೆ. ಮೊದಲ ಹೆಸರ ಅಮೃತಬಳ್ಳಿ. ಅದು ಹಿಂಗಿತ್ತು. ಇದು ಪೇರ್ಲೆ ಗಿಡ ಅಂತೂ ಸರಿ ಆಯಿತು. ಇದು ಇನ್ಸುಲಿನ್ ಅಂತ ಹೇಳ್ರಿ. ಇದು ಡಯಾಬಿಟಿಸ್ಗಂತೂ ಅಗದಿ ಶ್ರೇಷ್ಠವಾದ ಔಷಧಿ. ಸಕ್ಕರೆ ಕಾಯಿಲೆ ಇದ್ದರೂ ಇದನ್ನು ಒಂದೊಂದು ಎಲೆ ತಿಂತ ಹೋಗಿಬಿಟ್ರೆ ಅವ್ರ ಸಕ್ಕರೆ ಕಾಯಿಲೆ ಸಂಪೂರ್ಣ ವಾಸಿ ಆಗ್ತದೆ. ಆಮೇಲೆ ಇದು ಅದು ಹಾಗೆ ತಿನ್ಬೋದು. ಈಗ ಬೇಕಾದ್ರೆ ನಾನು ಒಂದು ಹಂಗೆ ತಿಂದು ತೋರಿಸ್ತೀನಿ. ಇದನ್ನು ನನಗೆ ಹಲ್ಲಿಲ್ಲ, ಹಂಗೆ ತಿಂದು ತೋರಿಸ್ಬೋದಾಗೆ. ಹುಳಿ ಇರ್ತದೆ, ಒಳ್ಳೆ ಟೇಸ್ಟಿ ಇರ್ತದೆ, ನಾವು ತಿನ್ಬೋದು. ಇದು ಲೋಳೆ ಸರನೂ ಸಹಿತ ಇದು ದಿವ್ಯ ಔಷಧಿ ಗಿಡ. ಸರ್ಪಗಂಧ ಅಂದರೆ ಇದು ಒಳ್ಳೆ ಮಹತ್ವದ ಸಸ್ಯ. ಇದು ಒಳ್ಳೆ ಮಹತ್ವದ ಗಿಡ. ಯಾಕಂದರೆ ಇದು ಸರ್ಪ ಕಡೋದರಿಗೆ ಇದ್ರದ್ದು ಬೇರನ್ನು ತೆಗೆದು ತಿನ್ನಿಸ್ಲಿಕ್ಕೂ ಬರ್ತದೆ, ಸರ್ಪ ಕಡದ ಜಾಗಕ್ಕೆ ಹಚ್ಚಲಿಕ್ಕೂ ಬರ್ತದೆ. ಮತ್ತು ಇದು ಇರೋದ್ರಿಂದ ಸುಮಾರು ಸರೌಂಡಿಂಗ್ ಒಂದು 20 ಫೂಟು ಸರೌಂಡಿಂಗ್ ಒಂದು ಹಾವು ಸಹಿತ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಇದಕ್ಕೆ ಸರ್ಪಗಂಧ ಅಂತ ಕರೆಯೋದು. ಸರ್ಪದ ವಾಸನೆ ಇರ್ತಕ್ಕಂಥ ಗಿಡ. ಆಮೇಲೆ ಇದು ಉತ್ರಾಣಿ. ಇದು ಸಹಿತ ಔಷಧಿ ಗಿಡನೇ, ಎಲ್ಲದಕ್ಕೂ ಔಷಧಿ ಬರ್ತದೆ ಅದು. ಇದು ಉತ್ರಾಣಿ ಆಯಿತು. ಇದು ಮುರುಗುಲು ಗಿಡ ಅಂದರೆ ಇದು ಒಳ್ಳೆ ಜ್ಯೂಸು ತಯಾರಾಗ್ತದೆ. ಇದು ಕೂಡ ಸಕ್ಕರೆ ಕಾಯಿಲೆಗೆ ಇದ್ರದ್ದು ಜ್ಯೂಸನ್ನು ಕುಡಿತಿರ್ತಾರೆ. ಇದು ಒಳ್ಳೆ ಔಷಧಿ ಗಿಡನೂ ಹೌದು. ಮತ್ತು ಜ್ಯೂಸಿಗೆ ಬೇಸಿಗೆ ಕಾಲದೊಳಗೆ ಒಳ್ಳೆ ಜ್ಯೂಸ್ ಆಗ್ತದೆ ರೀ. ಇದಕ್ಕೆ ನಾವಂತೂ ಮುರುಗಲ ಅಂತ ಕರಿತೀವಿ. ಮುರುಗಲ ಅಂತ ಹೇಳಿ. ಇನ್ನು ಕೆಲವು ಮಂದಿ ಅದಕ್ಕೆ ಕೋಕಮ್ಮ ಜ್ಯೂಸು ಅಂತಲೂ ಕೂಡ ಇದನ್ನು ಮಾಡ್ತಾರೆ, ಅದನ್ನು ಕರಿತಾರೆ. ಇದು ಪನ್ನೀರ್ಲ ಗಿಡ ಅಂತ. ಇದು ದೊಡ್ಡ ಗಿಡ ಏನು ಕಾಣ್ತೈತಲ್ರಿ, ಅದು ಪನ್ನೀರ್ಲ ಅಂಥೇಳಿ. ಅದು ಕೂಡ ಔಷಧಿ ಗಿಡನೂ ಹೌದು. ಆಮೇಲೆ ಅದರದ್ದು ಬೀಜನೂ ಕೂಡ ಉಪಯೋಗ ಮಾಡ್ತಾರೆ. ಮಧುನಾಶಿನಿ ಅಂಥೇಳಿ ಮಧುನಾಶಿನಿ ಗಿಡ ರೀ ಇದು. ಅಂದ್ರೆ ಏನು, ಇದನ್ನು ತಿಂದರೆ ಸಕ್ಕರೆ ತಿಂದ್ರೂ ಕೂಡ ಅದು ಮಣ್ಣಿನ ಹಂಗನ ಅನ್ನಿಸ್ತದೆ. ಇದು
ಮಧುನಾಶಿನಿ ಅಂಥೇಳಿ. ಇದು ಕೂಡ ಔಷಧಿ ಸಸ್ಯ. ಸೊಳ್ಳೆ ಬರೋದಲ್ಲ ಇದಕ್ಕೆ. ಇದು ಲೆಮನ್ ಗ್ರಾಸ್ ಕಂಡಂಗೆ ಕಾಣ್ತದೆ, ಆದರೆ ಲೆಮನ್ ಗ್ರಾಸ್ ಅಲ್ಲ ಇದು. ಇದು ಸೊಳ್ಳೆಗಳು ಬರದಂತೆ ಅಥವಾ ಸೊಳ್ಳೆ ನಾಶಿನಿ ಗಿಡ ಇದು. ಹಾಂ, ಸೊಳ್ಳೆಗಳನ್ನು ಬರದಂತೆ ತಡೀತದೆ. ಅತ್ಯುತ್ತಮ ಗಿಡ ಇದು. ಇದೇ ಚಿರಾಯಿತ ಅಂತ ಕರೀತಾರೆ. ಚಿರಾಯಿತ ಅಂದ್ರೆ ಕೆಟ್ಟ ವಿಷ ಇರ್ತಕ್ಕಂಥ ಗಿಡ ಇದು. ಹೌದ್ರಿ. ಇದನ್ನ ಏನು ಮಾಡ್ತಾರೆ ಅಂದ್ರೆ 2 ಲೋಟ ನೀರಿನೊಳಗೆ 1 ಲೋಟ ಬರೋವರೆಗೂ ಇದನ್ನು ಕುದಿಸಿ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಅಥವಾ ಹಾಲು ಇವನ್ನ ಸೇರಿಸ್ಕೊಂಡು ಇದನ್ನು ಕುಡಿಬೋದು. ಇದನ್ನು ಆದರೆ ಇದನ್ನು ಕುಡಿದ್ರೆ ಜ್ವರ ಹೇಳಿ ಕೇಳ್ದಂಗೆ ಹೋಗ್ಬಿಡ್ತವೆ. ಒಂದು ಅರ್ಧ ತಾಸು 1 ತಾಸನಾಗ ಹೋಗ್ಬಿಡ್ತಾವೆ ಅಂತ ಅನ್ನಲ್ಲ, ಅದೇ ಥರದ್ದು ಗಿಡ ಇದು. ಚಿರಾಯುತ ಅಂತ ಕರೀತಾರೆ ಇದನ್ನು. ಹಾಂ, ಇದೆ ರೀ ಅಮೃತ ನೋನಿ ಗಿಡ ಇದು. ಇದೆ ರೀ, ಇದೈತಲ್ಲ ಅಮೃತ ನೋನಿ ಅದು. ಆಮೇಲೆ ಇಲ್ಲಿ ಸಹಿತ ಕಾಯಿ ಬಿಟ್ಟಾವೆ ನೋಡಿದ್ರೆ, ಇವೆಲ್ಲ ಕಾಯಿ ಬಿಟ್ಟಾವೆ. ನೋನಿ ಅಂದರೆ ಇದು ಮೈಕೈ ನೋವಿಗೆ, ಕಾಲು ನೋವಿಗೆ, ಸುಮಾರು ಒಂದು 14 ಥರದ ಕಾಯಿಲೆಗಳಿಗೆ ಇದರದ್ದು ಔಷಧಿ ಕೊಡ್ತಾರೆ. ನೋನಿ ಶಿವಮೊಗ್ಗದೊಳಗೆ ದೊಡ್ಡ ದೊಡ್ಡ ಬಾಟ್ಲಿ ಒಳಗೆಲ್ಲ ತುಂಬ ಮಾರಾಟ ಮಾಡ್ತಾರೆ. ಟಿ ವಿ ಒಳಗೆ ಸಾಕಷ್ಟು ಪ್ರಚಾರ ಇದೆ ಇದು. ಅಪ್ಪೆ ಮಿಡಿ ಇದು ಮಾವಿನ ಗಿಡ ಕಣ್ಣಂಗೆ ಕಾಣ್ತೈತಿ, ಆದ್ರೆ ಮಿಡಿಗ ಉಪನಿಕಾಯಿ ಹಾಕ್ತಾರೆ ಅದನ್ನು. ಇದು ವಾಟೆ ಹುಳಿ ಅಂತೇಳಿ ಶಿರ್ಸಿ ಕಡೆಗೆ ಇದ್ರದ್ದು ಹುಳಿ ಉಪಯೋಗ ಮಾಡೋದು. ಇದು ವಾಟೆ ಹುಳಿ ಗಿಡ. ಇದು ಜ್ಯೋತಿಷ್ಮತಿ ಔಷಧಿ ಗಿಡ. ಇದು ಜ್ಯೋತಿಷ್ಮತಿ ಅಂತ ಕರೀತಾರೆ. ಇದು 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 ಕೂಡ ಔಷಧಿ ಗಿಡ. ಇದು ಒಂದು ಕೂಡ ಔಷಧಿ ಗಿಡ. ಇದು ಏಕನಾಯಕ ಅಂತ ಹೇಳ್ರಿ. ಏಕನಾಯಕ ಅದು ಡಯಾಬಿಟಿಸ್ಗೂ ಅತ್ಯುತ್ತಮ ಔಷಧಿ, ಮೈಕೈ ನೋವಿಗೆ ಎಲ್ಲದಕ್ಕೂ ಉಪಯೋಗ ಮಾಡ್ತಾರೆ. ಅದ್ರದ್ದು ಬೇರು ಸಹಿತ ಉಪಯೋಗ ಆಗ್ತದೆ, ಕಾಂಡ ಉಪಯೋಗ ಆಗ್ತದೆ, ಎಲ್ಲದಕ್ಕೂ ಉಪಯೋಗ ಆಗ್ತದೆ ನೋಡ್ರಿ. ಏಕನಾಯಕ ಇದು. ಪ್ಯಾರ್ಲಾ ಇದು. ಹೌದ್ರಿ. ಇದು ಒಳ್ಳೆ ದಿವ್ಯೌಷಧಿ ಗಿಡ. ಇದು ಎಲೆ ನೋಡ್ರಿ, ಸಣ್ಣ ಎಲೆ ಇದಾವೆ. ಸಿಬೇಕಾಯಿ ಅಂತಾರಲ್ಲ, ಅದರೊಳಗೆ ಇದು ಬೇರೆ ಕರಿದು. ಕರಿದಾಕೈತಿ. ಒಳ್ಳೆ ಔಷಧಿ ಸಸ್ಯ ಸರ್ ಇದು. ಬಹುತೇಕ ಇದನ್ನು ನೀವು ಇಲ್ಲೆಲ್ಲಿ ನೀವು ನೋಡಿಲ್ಲ. ಇದೇ ನಾವು ನಮ್ಮ ಇತ್ಲ ಬೆಳೆದದ್ದೇ ಇದು ಫಸ್ಟ್. ಇದು ಹಿಂದೆ ಮದುವೆ ಮಾಡ್ಕೋಬೇಕಾದ್ರೆ ಇದರ ಮಾಲೆನ ಮದುಮಕ್ಕಳಿಗೆ ಹಾಕಿ ಮದುವೆ ಮಾಡ್ತಾಯಿದ್ರು. ಇದ್ರ ಹೆಸರು ಸುರಿಗಿ. ಸುರಿಗಿ ಗಿಡ ರೀ ಇದು. ಇದು ಹೂ ಬಿಡ್ತದೆ. ಈ ಹೂವಿಂದ ಮಾಲೆ ಮಾಡ್ತಾರೆ. ಮಾಲಿನ ಮದುಮಕ್ಕಳಿಗೆ ಹಾಕೋದು. ಅದು ಕ್ಯಾನ್ಸರ್ ಔಷಧಿ ಗಿಡ ಸರ್. ಅದು ಕೋಣನ ಕೋಡು. ಅದು ಕ್ಯಾನ್ಸರಿಗೆ ಔಷಧಿ ಆಗ್ತೈತೆ ಅಂತ ಅದ್ರಾಗ. ಅದಕ್ಕಾಗಿನೇ ಅದನ್ನು ಕೋಣನ ಕೋಡು ಕ್ಯಾನ್ಸರ್ ಔಷಧಿ ಗಿಡ ಅಂತಲೇ ಕರೀತಾರೆ ಅದನ್ನು. ಇದೊಂದು ನಾಟಿ ಮುಳುಗಾಯಿ ಗಿಡ. ಇದು ನಾಟಿ ಮುಳುಗಾಯಿ. ಇದು ಎಲ್ಲಿ ಬೇಕಾದ್ರೆ ಬೆಳೀತದೆ. ಇದು ನಾಟಿ ಮುಳುಗಾಯಿ. ಈ ಮುಳುಗಾಯಿದ್ದು ಪೌಡ್ರನ್ನ ಇದನ್ನು ಒಣಗಿಸಿ ಪೌಡ್ರ್ ಮಾಡಿ ಹಲ್ಲಿಗೆ ತಿಕ್ಕಿದ್ರೆ ಹಲ್ಲು ಪೂರ್ಣ ಹೋಗಿಬಿಡ್ತದೆ ಸರ್. ಇದು ನಾಟಿ ಮುಳುಗಾಯಿ ಗಿಡ. ಇದು ಇಟ್ಟಿಟ್ಟಿಟ್ಟಿಟ್ಟ ಕಾಯಿ ಆಗ್ತಾವೆ ದುಂಡಿಗೆ. ಕೇಳಿದ್ರಲ್ವಾ ಮೇಷ್ಟ್ರ ಮಾತನ್ನ? ಇನ್ಸುಲಿನ್ ಗಿಡದ ಬಗ್ಗೆ ಅವರು ಹೇಳಿದಾಗ ನಮಗೂ ಆಶ್ಚರ್ಯ ಅಂತ ಅನಿಸ್ತು. ನೋಡಿ, ಇನ್ಸುಲಿನ್ ಎಲೆಯನ್ನ ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ 1 ಲೋಟದ ನೀರಿಗೆ 1 ಎಲೆಯನ್ನ ಹಾಕಿ ಅದನ್ನ ಗ್ರೈಂಡ್ ಮಾಡಿ ಕುಡಿಯೋದ್ರಿಂದ 10 ದಿನದಲ್ಲಿ ನಿಮಗೆ ಡಯಾಬಿಟಿಸ್ ಕಂಡೀಷನ್ ನಿಂದ ಪರಿಹಾರ ಸಿಗುತ್ತೆ ಅಂತ ಅವರು ನಂಬ್ತಾರೆ. ಎಷ್ಟೋ ಜನರಿಗೆ ಇದನ್ನ ಅವರು ಪ್ರೀಚ್ ಮಾಡಿದ್ದಾರೆ. ಅನೇಕರು ಲಾಭವನ್ನ ಪಡ್ಕೊಂಡು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿರೋದಿದೆ. ಸೊ ನಿಮಗೆ ಅದರ ಬಗ್ಗೆ ಅಥವಾ ಯಾವುದೇ ಗಿಡದ ಬಗ್ಗೆ ಅವ್ರು ಇಷ್ಟು ಹೊತ್ತು ಹೇಳಿದ್ರಲ್ಲ, ಅವುಗಳ ಬಗ್ಗೆ ನಾನು ಪ್ರಯತ್ನಿಸಬೇಕು ಅನ್ನೋ ಆಲೋಚನೆ ಇದ್ರೆ ದಯಮಾಡಿ ನಿಮ್ಮ ಡಾಕ್ಟರ್ ಅವರ ಒಪಿನಿಯನ್ ತಗೊಂಡು ಮುಂದುವರಿಯಿರಿ. ಯಾಕೆ ಅಂತಂದ್ರೆ ಕೆಲ ಕಂಡೀಷನ್ಸ್ ಹೇಗಿರ್ತವೆ ಗೊತ್ತಾ, ನಿಮಗೆ ಗೊತ್ತಿರೋದಿಲ್ಲ. ನಿಮಗೆ ಆ ಕಂಡೀಷನ್ ಯಾಕಾಗಿ ಆಗ್ತಿದೆ, ಅಥವಾ ನಾನು ಯಾವುದಕ್ಕಾದ್ರೂ ಅಲರ್ಜಿಕ್ ಇರ್ತೀನ. ಎಲ್ಲರಿಗೂ ಎಲ್ಲ ದೇಹ ಸ್ಥಿತಿಗೂ ಎಲ್ಲ ಔಷಧಿಗಳು ಒಗ್ಗುತ್ತವೆ ಅಂತ ಇರೋದಿಲ್ಲ. ಕೆಲವೊಂದು ಅಲರ್ಜಿಕ್ ಆಗಬಹುದು. ನಿಮಗೆ ತಕ್ಷಣಕ್ಕೆ ಪ್ಯಾನಿಕ್ ಆಗ್ಬಿಡ್ಬೋದು, ಇದೇನಪ್ಪ ಹಿಂಗಾಯ್ತು ಅಂತ. ಸೊ ಆ ಕಾರಣಕ್ಕೆ ನಿಮಗೆ ಅಲರ್ಜಿಕ್ ಕಂಡೀಷನ್ಸ್ ಇದ್ರೆ ಅಥವಾ ಬೇರೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆಗಳಿದ್ರೆ ಅದನ್ನ ಪರಿಗಣಿಸಿ ಯಾವುದಾದ್ರೂ ಎಕ್ಸ್ಪರ್ಟ್ ನ ಒಪಿನಿಯನ್ ಅನ್ನ ಪಡ್ಕೊಂಡೆ ಮುಂದುವರಿರಿ. ನಿಮಗೆ ಒಂದು ವೇಳೆ ಅವರ ಒಪಿನಿಯನ್ ಒಮ್ಮೆ ತಗೊಂಡು ನಿಮಗೆ ಅದು ಸೆಟ್ ಆಯ್ತು ಅಂತ ಅಂದ್ರೆ ಹೇಳಲಿಕ್ಕಾಗೋದಿಲ್ಲ. ನಿಮಗೆ ಇಷ್ಟೂ ವರ್ಷಗಳ ಟ್ಯಾಬ್ಲೆಟ್ ನಿಂದ ಇದ್ದ ಸಮಸ್ಯೆ, ಟ್ಯಾಬ್ಲೆಟ್ ನುಂಗಿ ಕಂಟ್ರೋಲ್ ಮಾಡ್ತಿದ್ದ ಸಮಸ್ಯೆ ಬುಡ ಸಮೇತ ಕಿತ್ ಹಾಕೋದಕ್ಕೆ ಈ ತರದ ಮನೆ ಮದ್ದು ಸಹಾಯ ಆಗಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರಿಗೆ ಯೂಸ್ ಇದೆ ಅಂತ ಅನ್ಸುತ್ತೆ ಅಂಥವರಿಗೆ ಈ ಮಾಹಿತಿಯನ್ನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.